ದರ್ಶನ್ ಡಿ ಬಾಸ್ ಅಂತೇಳಿ ತಮ್ಮದೇ ಆಗಿರ್ತಕ್ಕಂಥ ಹೆಸರು ಮಾಡಿದ್ದಾರೆ. ದರ್ಶನ್ ಅವರ ಒಂದು ಸಿನಿಮಾ ರಂಗ, ದರ್ಶನ್ ಒಬ್ಬ ಕಲಾವಿದ ಅಂತಂದಾಗ ದರ್ಶನ್ಗಿಂತ ಒಬ್ಬ ಶ್ರೇಷ್ಠ ಕಲಾವಿದ ಬಹಳ ಕಮ್ಮಿ ಸಿಗ್ತಾರೆ. ಅವರು ಮಾಡಿರ್ತಕ್ಕಂಥ ಅನೇಕ ಐತಿಹಾಸಿಕ ಚಿತ್ರಗಳು ಬಹಳಷ್ಟು ಜನಮನ್ನಣೆಯನ್ನು ಹೊಂದಿವೆ. ಸಂಗೊಳ್ಳಿ ರಾಯಣ್ಣ ಅಂತೇಳಿ ಚಿತ್ರವನ್ನು ಮಾಡಿದಾಗ ಯಾವ ರೀತಿ ಸಂಗೊಳ್ಳಿ ರಾಯಣ್ಣನನ್ನು ಪೂಜಿಸ್ತಿದ್ರೋ ಉತ್ತರ ಕರ್ನಾಟಕದಲ್ಲಿ ದರ್ಶನ್ಗೂ ಕೂಡ ಅದೇ ರೀತಿ ಪೂಜ್ಯನೀಯ ಭಾವನೆಯನ್ನ ಇತ್ತು. ದರ್ಶನ್ ಒಬ್ಬ ಉತ್ತಮ ಕಲಾವಿದ, ಅವರಿಂದ ಬಹಳಷ್ಟು ಅಪಾರವಾಗಿ ಅವರನ್ನ ಹಾನಿಯಾಗಿದೆ ಒಂದು ಕನ್ನಡ ಚಿತ್ರರಂಗಕ್ಕೆ ಅಂತ ಹೇಳಿ ಬಯಸ್ತೇನೆ. ಆದರೆ ಅದೇನಾಗಿದೆ, ಕಾನೂನಿನ ತೊಡಕುಗಳು, ಅವರವ್ರ ಮೇಲೆ ಬಂದಿರತಕ್ಕಂಥ ಆರೋಪ ಏನು ಎತ್ತ ನಮಗೇನು ಗೊತ್ತಿಲ್ಲ. ಅದಕ್ಕೆ ನಾನು ಕಾನೂನಿಗೆ ಬಿಟ್ಟಿರೋದು. ಆದರೆ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರವಾಗಿ ದರ್ಶನ್ ಅವರು ಆದಷ್ಟು ಬೇಗ ಆಚೆ ಬರ್ತಾರೆ ಅಂತಕ್ಕಂಥದ್ದನ್ನ ನನ್ನ ಒಂದು ಗಮನದಲ್ಲಿ ಇರೋದ್ರಿಂದ ಬಹುಬೇಗ ಅವರು ಬಿಡುಗಡೆ ಆಗ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಒಂದ್ ವೇಳೆ ಅವರೇನು ತಪ್ಪು ಮಾಡದೇ ಇದ್ದು ಅವರು ಆಚೆ ಬರ್ತಿದ್ದಾರೆ ಅಂತಂದ್ರೆ ದರ್ಶನ್ ಅವರು ಮತ್ತೆ ಹೊರಗಡೆ ಬಂದು ಅದ್ಭುತವಾಗಿ ನಟನೆಯನ್ನ ಮಾಡಿ ಸಮಾಜ ಸೇವೆಯನ್ನ ಮಾಡೋದರ ಮುಖಾಂತರವಾಗಿ ಅಪಾರ ಪ್ರಮಾಣದ ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ದರ್ಶನ್ ಮತ್ತೆ ಹಳೆಯ ದರ್ಶನ್ ಆಗ್ಲಿ ಅಂತ ಹೇಳಿ ಬಯಸ್ತೀನಿ. ನನ್ನ ಪ್ರಕಾರ ದರ್ಶನ್ ಆದಷ್ಟು ಬೇಗ ಆಚೆ ಬರ್ತಾರೆ.